ಹಾಯ್ ಎವ್ರಿವನ್. ನೋಡಿ ಒಂದು ಫ್ರೋನ್ಸು. ಸೊ ಇದರಲ್ಲಿ ವೇರಿಯಂಟ್ ಇದೆ, ನಿಮಗೆ ಡೆಲ್ಟಾ ಇದೆ, ಡೆಲ್ಟಾ ಪ್ಲಸ್ ಇದೆ, ಸಿಗ್ಮಾ ಇದೆ. ಸೊ ಆ ಥರ ವೇರಿಯಂಟ್ ಇದೆ. ಸೊ ಟಾಪ್ ಮಾಡಲ್ಗೆ ನಿಮಗೆ ರಿಯರ್ ವೈಫರ್ ಬಂದಿರ್ತದೆ. ಸೊ 3-4 ಮಾಡಲ್ಗೆ ನಿಮಗೆ ರಿಯರ್ ವೈಫರ್ ಬರಲ್ಲ. ಸೊ ಅದು ನಮ್ಮ ಹತ್ರ ಅವೈಲಬಲ್ ಇದೆ ರಿಯರ್ ವೈಫರು. ಅದನ್ನು ನೀವು ಹಾಕ್ಸ್ಬೋದು ಒಂದು. ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು ನಾವು ಏನು ಕೆಲಸ ಇದರಲ್ಲಿ ಮಾಡಿದ್ದೀನಿ ಅಂದರೆ, ನಾವು ಬೇಜಾನ್ ವಿಡಿಯೋನಲ್ಲಿ ಹೇಳಿ ಹಾಕಿದ್ದೀವಿ. ಸೊ ಏನಂದರೆ ಕಸ್ಟಮರ್ಗೆ ಏನು ಇರ್ತದೆ ಅಂದರೆ, ಸ್ವಲ್ಪ ಕ್ರೂಸ್ ಕಂಟ್ರೋಲ್ ಆಗಿದ್ರೆ ನಮ್ಮ ಗಾಡಿಗೆ ವಾರಂಟಿ ಅವಾಯ್ಡ್ ಆಗುತ್ತಾ, ಇಲ್ಲಾಂದರೆ ಏನಾದ್ರು ಬೆನಿಫಿಟ್ ಇದೆಯಾ, ಇಲ್ಲ ಏನಾದ್ರು ನೆಸೆಸಿಟಿ ಇದೆಯಾ, ಸೊ ಏನಾದ್ರು ಪ್ರಾಬ್ಲಮ್ ಬರ್ತದೆ ಅಂತ ಏನೇನು ಒಂದು 4-5 ಯೋಚನೆ ಇರ್ತದೆ. ಸರ್ ನೋಡಿ, ಒಂದು ಬಂದ್ಬಿಟ್ಟು ಟಾಪ್ ಮಾಡಲ್ನಲ್ಲಿ ಏನೇನು ಫೀಚರ್ ಕೊಟ್ಟಿದ್ದಾರೆ. ಸೊ ಬೇಸ್ ಮಾಡಲ್ನಲ್ಲಿ ಅದು ಒಂದು ಫೀಚರ್ ಇರಲ್ಲ. ಸೊ ಮಿಡಲ್ ಮಾಡಲ್ನಲ್ಲಿ ಏನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಕಾಂಪ್ರಮೈಸ್ ಮಾಡಿ ಆಲ್ಟ್ರೇಷನ್ ಮಾಡ್ಬೋದು. ಟಾಪ್ ಮಾಡಲ್ಲೇ ಗಾಡಿ, ಬೇಸ್ ಮಾಡಲ್ಲೇ, ಮಿಡಲ್ ಮಾಡಲ್ಲೇ. ಸೊ ಅದ್ರಲ್ಲಿ ಏನಿದೆ ನಿಮಗೆ ಸಿಗ್ಮಾ, ಡೆಲ್ಟಾ ಪ್ಲಸ್ ಆ ಥರ ಗಾಡಿ ನಿಮಗೆ ಬಂದಿರ್ತದೆ. ಸೊ ಕಂಪ್ನಿಯವರು ಎಷ್ಟು ಅವ್ರಲ್ಲಿ ಫೀಚರ್ ಕೊಡಬೇಕು ಅಷ್ಟೇ ನಿಮಗೆ ಫೀಚರ್ ಕೊಡ್ತಿರ್ತಾರೆ. ಸೊ ಅದ್ರಲ್ಲಿ ನಮಗೆ ಏನೇನು ಬೆನಿಫಿಟ್ ಇದೆ, ನಾವು ಏನು ಮಾಡಬೇಕು ಅಂತ ನಮ್ಮ ವಿಡಿಯೋನಲ್ಲಿ ನಿಮಗೆ ಎಲ್ಲ ಫ್ರೋನ್ಸ್ ಇಲ್ಲಿ, ಬೆಲಿನೋ ಇಲ್ಲಿ, ಗ್ಲಾನ್ಸಾ ಇಲ್ಲಿ, ಟೊಯೋಟಾ ಟೈಸರ್ ಇಲ್ಲಿ, ಹೈ ರೈಡರ್ ಇಲ್ಲಿ, ಇಟ್ಟಿಗಾ ಇಲ್ಲಿ, ಆಲ್ಮೋಸ್ಟ್ ನೆಕ್ಸಾ ಗಾಡಿ, ಮಾರುತಿ ಗಾಡಿ, ಟೊಯೋಟಾ ಗಾಡಿ, ಹೊಂಡೆ ಗಾಡಿ, ಯಾವ ಕಾರನ್ನು ಇಲ್ಲಿ ನಮ್ಮ ವಿಡಿಯೋನಲ್ಲಿ ಒಂದು. ಇವಾಗ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಆಟೋಮೆಟಿಕ್ ವೆಹಿಕಲ್. ಸೊ ಆಟೋಮೆಟಿಕ್ ವೆಹಿಕಲ್ಗೆ ಡೆಲ್ಟಾ ಇಲ್ಲಿ, ಡೆಲ್ಟಾ ಪ್ಲಸ್ ಇಲ್ಲಿ, ಸಿಗ್ಮಾ ಇಲ್ಲಿ, ಆ ವೇರಿಯಂಟ್ ಬೇರೆ ಬೇರೆ ಬರ್ತದೆ. ಸೊ ಇದು ಒಂದು ಆಟೋಮೆಟಿಕ್ ಗಾಡಿನಲ್ಲಿ ನಿಮಗೆ ಒಂದೇನದೆ ಅಂದರೆ ಫೀಚರ್, ನಿಮಗೆ ಆಡಿಯೋ ಕಂಟ್ರೋಲ್ದು ಕೊಟ್ಟಿರ್ತಾರೆ. ಇಲ್ಲಿ ಬ್ಲೂಟೂತ್ ಬಟನು ಬರ್ತದೆ, ಆಡಿಯೋ ಕಂಟ್ರೋಲು ಬರ್ತದೆ. ಇಲ್ಲಿ ರೈಟ್ ಸೈಡ್ನಲ್ಲಿ ನಿಮಗೆ ಈ ಥರ ಒಂದು ಕ್ಯಾಪ್ ಕೊಟ್ಟಿರ್ತಾರೆ. ಸೊ ಇದು ಕ್ಯಾಪ್ ಬಂದ್ಬಿಟ್ಟು ಏನಂದರೆ ಡಮ್ಮಿ ಪೀಸ್ ಇರ್ತದೆ. ಸೊ ಕೆಲವು ಗಾಡಿನಲ್ಲಿ ನೀವು ಸ್ಟೇರಿಂಗ್ ಹಾಕ್ಸಿರ್ತೀರ, ಕೆಲವು ಗಾಡಿನಲ್ಲಿ ಸೇಮ್ ನಿಮ್ಮದೇ ಸ್ಟೇರಿಂಗು ಈ ಥರ ಇರ್ತದೆ. ಸೊ ಅದು ಒಂದು ಏನಿದೆ ಅಂದರೆ, ಒಂದು ಕ್ರೂಸ್ ಕಂಟ್ರೋಲ್ ಅಂತ ಫಾಂಡ್ ಇದೆ. ಸೊ ಫಾಂಡ್ ಇದ್ರೂ ಅದು ನೆಸೆಸಿಟಿ ಏನಿದೆ ಅಂದರೆ, ಆಟೋಮೆಟಿಕ್ ಗಾಡಿ ಇದೆಲ್ಲ, ಒಂದು ಗೇರ್ ನೀವು ಹಾಕಿ ಬಿಟ್ಬಿಟ್ಟೆ ಡಿನಲ್ಲಿ, ಒಂದು ಸ್ಪೀಡ್ ಇದರಲ್ಲಿ ಪ್ರೆಸ್ ಮಾಡಿ ಹಿಂಗೆ ಆನ್ ಆಗುತ್ತೆ, ನೋಡ್ಬೋದು ಇದು. ಸೊ ಇದರಲ್ಲಿ ನಿಮಗೆ ಈ ಸೆಟ್ ಅಂತ ಬಟನ್ ಇದೆ ನೋಡಿ. ಸೊ ಈ ಸೆಟ್ ನೀವು ಮಾಡಿಬಿಟ್ರೆ ಗಾಡಿ ನಿಮ್ಮದು ಯಾವ ಸ್ಪೀಡ್ನಲ್ಲಿ ನಿಮಗೆ ಬೇಕು ಆ ಸ್ಪೀಡ್ ಸೆಟ್ ಮಾಡಬೇಕು. ಅದಕ್ಕೆ ಹೇಳೋದು ಕ್ರೂಸ್ ಕಂಟ್ರೋಲ್ ಅಂತ. ದೊಡ್ಡ ದೊಡ್ಡ ಗಾಡಿನಲ್ಲಿ ಅದು ಫೀಚರ್ ಬರ್ತದೆ. ಸೊ ಇದು ಯಾವುದೋ ಒಂದು ವಿಡಿಯೋ ನೋಡಿರ್ತೀರಾ ನೀವು, ಅದ್ರಲ್ಲಿ ಕನ್ಫ್ಯೂಷನ್ ಇರ್ತೀರಾ ನೀವು, ಅದು ಏನು ಇದು ಏನು ಹಂಗೆ. ಸೊ ಇದು ಒಂದು ಫ್ಯೂಚರ್ ಇದೆ. ಒಂದು ಕೆಲಸ ಮಾಡೋದು, ನಮ್ಮದು ಪ್ರೊಫೆಷ್ನಲ್ ಏನು ಮಾಡಬೇಕು ಅಂತ ಅದು ಎಲ್ಲ ನಾವು ಪರ್ಚೇಸಿಂಗ್ ಮಾಡಿನೇ ಕ್ರೂಸ್ ಕಂಟ್ರೋಲ್ ಹಾಕಿರೋದು ನಾವು ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ವಾರಂಟಿಗೆ ಇದಕ್ಕೆ ಏನು ಸಂಬಂಧ ಇಲ್ಲ. ನಿಮಗೆ ಫ್ಯೂಚರ್ ಬೇಕಂದರೆ ಆ್ಯಡ್ ಮಾಡಿ, ಬೇಡ ಅಂದರೆ ಬೇಡ. ಸಿಂಪಲ್ ಆಪ್ಷನ್, ಸಿಂಪಲ್ ಕ್ವಶನ್. ಕ್ರೂಸ್ ಕಂಟ್ರೋಲ್ ಬೇಕಂದರೆ ಆಪ್ಷನ್ ನಿಮ್ಗೆ ಆ್ಯಡ್ ಮಾಡಿ, ಬೇಡ ಅಂದರೆ ಬೇಡ. ವಾರಂಟಿಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ವೈರ್ ಕಟಿಂಗ್ ಆಗತ್ತಾ, ವೈರ್ ಟ್ಯಾಂಪರಿಂಗ್ ಆಗತ್ತಾ, ವೈರ್ ಕಟಿಂಗ್ ಆಗತ್ತಾ, ಅದು ಏನೇನೋ ಇರ್ತದೆ. ಇಲ್ಲಿ ನಮ್ಮ ಹತ್ರ ಬಂದರೆ ನಾವು ನಿಮಗೆ ತೋರಿಸ್ತೀನಿ ಯಾವ ಥರ ನಾವು ಕಪ್ಲರ್ ಹಾಕೋದು, ಏನು ನಾವು ಯೂಸ್ ಮಾಡ್ತೀನಿ, ಸಾಕೆಟು ಏನು ಯೂಸ್ ಆಗುತ್ತೆ ಅಂತ ಅದು ನಾವು ತೋರಿಸ್ತೀವಿ. ಯಾವುದೋ ಒಂದು ಸಿಸ್ಟಮ್ ತೋರಿಸ್ಬಿಟ್ಟು ಕಪ್ಲರ್ ಇದೆ, ಸಾಕೆಟ್ ಇದೆ, ಅದು ಆ ಥರ ನಮ್ಮ ಹತ್ರ ಕೆಲಸನೇ ಇಲ್ಲ. ಈ ಗಾಡಿಗೆ ಬಂದ್ಬಿಟ್ಟು ನಾವು 1 ಇಯರ್ ಮುಂಚೆ ಇದು AC ಹಾಕಿರೋದು, ಕಸ್ಟಮರ್ಗೆ AC ಆಕ್ಟಿವೇಶನ್ ಮಾಡಿ ಕೊಟ್ಟಿರೋದು. ಸೊ ಇವರು ಆಟೋಮೆಟಿಕ್ ಗಾಡಿಗೆ ಕ್ರೂಸ್ ಕಂಟ್ರೋಲ್ ಯೂಸ್ ಮಾಡಿ ಹುಬ್ಳಿ, ಶಿವಮೊಗ್ಗ, ಧಾರವಾಡ, ಹಾಸನ್ ಎಲ್ಲಿಂದ ಬರ್ತದೆ ಹೈವೇ ಹೋಗಿದ್ರೆ ಅದು ಯೂಸ್ಫುಲ್ ಇದೆ ಅಂತಾನೆ ಅದು ಕ್ರೂಸ್ ಕಂಟ್ರೋಲ್ ನಿಮಗೆ ಹಾಕೋದು. ಇದಕ್ಕೆ ಒಂದು ಕ್ರೂಸ್ ಕಂಟ್ರೋಲ್ ಹಾಕಿದ್ದೀನಿ, ಪ್ಲಸ್ ಇದಕ್ಕೆ RC ಲಿವರ್ ಒಂದಿದೆ. ನೆಕ್ಸ್ಟ್ ಒಂದು ಬಂತು AC ಒಂದಿದೆ. AC ಆಕ್ಟಿವೇಶನ್ ವಿತ್ತು ನಿಮಗೆ ಆಮ್ರ ಜೊತೆನಲ್ಲಿನೂ ಇದೆ. ಸೊ ಭಾಳ ಐಟಮ್ ನಿಮಗೆ ಯೂಸ್ಫುಲ್ ಇದೆ. ಇನ್ನೊಂದು ತೋರಿಸ್ತೀನಿ ನಿಮಗೆ ನೋಡಿ, ಆಚೆ ಹಾಕಿದ್ರೆ ಮಿರರು, ಇಲ್ಲಿ ಲಾಕ್ ಮಾಡ್ತಕ್ಕೇನೆ ನಿಮಗೆ ಮಿರರು ಕ್ಲೋಸ್ ಆಯಿತು. ಓಕೆನಾ. ತಿರ್ಗಾ ನೀವು ಇಲ್ಲಿ ರಿಮೋಟ್ನಲ್ಲಿ ಓಪನ್ ಮಾಡಿದ ತಕ್ಷಣ ಮಿರರ್ ನಿಮಗೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಅದನ್ನು ಫೀಚರ್ ಮಾಡಿದ್ದೀನಿ. ಇದಕ್ಕೆ ನಮ್ಮ ಹತ್ರ ಇದು ಮ್ಯಾಟ್ ಇದೆಯಲ್ಲ, ಗ್ಲಾಸಿ ಫ್ರೇಮ್ ಇದೆ, ಅದೂ ನಮ್ಮ ಹತ್ರ ಇದೆ. ರಿಯರ್ ವೈಫರ್ ಇದೆ. ಸೊ ಲಾಟ್ ಆಫ್ ಬೇಜಾನ್ ನಿಮಗೆ ಅಸೆಸರೀಸ್ ಇದೆ. ಬೆಲಿನೋ ಇರಲಿ, ಬ್ರೌನ್ಸ್ ಇರಲಿ, ಟೊಯೋಟಾ ಟೈಸರ್ ಇರಲಿ, ಗ್ಲಾನ್ಸಾ ಇರಲಿ, ಹೈ ರೈಡರ್ ಇರಲಿ, ಇಟ್ಟಿಕಾ ಇರಲಿ, ಯಾವ ಗಾಡಿಗೂ ಏನು ಬೇಕಂದ್ರೂ ನಮ್ಮ ಹತ್ರ ಅವೈಲೇಬಲ್ ಇದೆ.
ಸೊ ವಿಡಿಯೋ ನೋಡಿ ನಾವು ಏನು ಮಾಡ್ತಾ ಇದ್ದೀನಿ, ಏನಕ್ಕೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ, ಏನು ನಾವು ಹೇಳ್ತಾ ಇದ್ದೀನಿ ಅದು ಸ್ವಲ್ಪ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳಿ. ಯಾಕಂದರೆ ಕೆಲವು ಜನಕ್ಕೆ ಕನ್ಫ್ಯೂಷನ್ ಇರ್ತದೆ, ಅಲ್ಲಿ ಅರ್ಧ ಇಲ್ಲಿ ಅರ್ಧ ಮಾಡ್ಕೊಂಡು ತಿರ್ಗಾ ನಮ್ಮ ಹತ್ರ ಬಂದು ಅದು ಮಾಡಿಬಿಡಿ ಇದು ಮಾಡಿಬಿಡಿ ಅಂತ ಕನ್ಫ್ಯೂಷನ್ನಲ್ಲಿ ಇರ್ತಾರೆ ಜನ. ಒಂದು ಕಡೆ ಮಾಡಿ ಎಲ್ಲಿನೂ ಮಾಡಿಸಿ ಪೂರ್ತಿ ಕೆಲಸ ಮಾಡಿಕೊಡಿ. ಕೆಲವು ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ಸ್ಟೇರಿಂಗ್ ಹಾಕ್ಸ್ಕೊಂಡ್ಬಿಟ್ಟು ಸರ್ ಅವರು ವರ್ಕೇ ಮಾಡಿಲ್ಲ, ಅವ್ರಿಗೆ ನಮ್ಗೆ ಇದೈತೆ ನೀವು ಮಾಡಿಬಿಡಿ, ಅದು ಸ್ವಲ್ಪ ಡಿಫಿಕಲ್ಟ್ ಕೆಲಸ. ಅವ್ರು ಏನು ವೈರಿಂಗ್ ಮಾಡಿದ್ದಾರೆ ಅದು ನೋಡಬೇಕು ನಾವು, ಆವಾಗಲೇ ಹೇಳೋಕ್ಕಾಗುತ್ತೆ. ಇವಾಗ ಆಮ್ರೆಸ್ಟ್ ಹಾಕೊಂಡಿರ್ತೀರ ನೀವು, ಸರ್ ಅಲ್ಲಿ ಹೋಗಿದೆ ಆಮ್ರೆಸ್ಟ್ ಹಾಕ್ಬಿಟ್ಟು AC ಮಾಡಿಲ್ಲ ಅಂತ ಫೋನ್ ಮಾಡ್ತಾರೆ. ಸೊ ಆ ಥರ ಅರ್ಧಂಬರ್ಧಂ ಕೆಲಸ ಮಾಡ್ಕೊಂಡು ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಒಂದು ಜಾಗ ನಿಂತ್ಕೊಂಡು ಕೆಲಸ ಮಾಡಿಕೊಡಿ. ಒಂದು ವಾರಂಟಿಗೆ ಇದಕ್ಕೆ ನಮ್ಮ ಕೆಲಸಗೆ ನಮಗೆ ಏನು ಸಂಬಂಧ ಇಲ್ಲ. ನಾವು ಎಲ್ಲ ಇದು ಏನು ಮಾಡಬೇಕು ಅಂತ ರಿಸರ್ಚ್ ಮಾಡಿರೋದು. ಸೊ ಆ ಥರ ಕೆಲಸ. ಸೊ ಇದು ಆಟೋಮೆಟಿಕ್ ಗಾಡಿಗೆ ನಿಮಗೆ ಒಂದು ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಆಗಿದೆ. ನಮ್ಮ ಅಂಗಡಿ ಕೋರಮಂಗಲ ರೋಡು, ಫೋರಮ್ ಮಾಲು, ಆಡುಗುಡಿ ಸಿಗ್ನಲ್ ಅಂತ. ಸೊ ಅಲ್ಲಿ ನಮ್ಮ ಅಂಗಡಿ ಬರೋದು. ಕೋರಮಂಗಲ ಫೋರಮ್ ರೋಡ್, ಆಡುಗುಡಿ ಸಿಗ್ನಲ್, ನಿಯರ್ ಬೈ ಮೈಕ್ರೋ ಬಾಷ್. ಸೊ ಅದೆಲ್ಲ ಒಂದೇ ಕಡೆ. ಕೋರಮಂಗಲನೂ ಒಂದೇ, ಆಡುಗುಡಿ ಸಿಗ್ನಲ್ ಒಂದೇ, ಮೈಕ್ರೋ ಬಾಷ್ ರೋಡು. ಸೊ ಆಡುಗುಡಿ ಸಿಗ್ನಲ್ ಹತ್ರ ನಮ್ಮ ಅಂಗಡಿ ನಿಮಗೆ ಲೊಕೇಶನ್ ಇರುತ್ತೆ. ಗೂಗಲ್ನಲ್ಲಿ ಹಾಕಿ ಸಿಕ್ಬಿಡ್ತದೆ. ಇಲ್ಲ ಅಂದರೆ ನೀವು ಬರೋ ಟೈಮ್ನಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿ, ಲೊಕೇಶನ್ ಕಳಿಸಿ ಬಂದುಬಿಡಿ. ಒಂದು ಏನು ಡೀಟೇಲ್ಸ್ ಇದೆ ನಿಮ್ಗೆ, ಏನು ಕೆಲಸ ಇದೆ, ಏನು ಡೀಟೇಲ್ಸ್ ಇದೆ ಅದು ನೀವು ಚೆಕ್ ಮಾಡಿ ಫಸ್ಟ್. ಇದು ಹಂಗಿಲ್ಲ, ಯಾವುದೋ ಒಂದು ಆಗ್ಬಿಟ್ಟು ಸಿಸ್ಟಮು ಬಂದುಬಿಡಿ ಆಫರ್ ಇದೆ ಡಿಸ್ಕೌಂಟ್ ಇದೆ ಆ ಥರ ನಮ್ಮ ಹತ್ರ ಕೆಲಸನೇ ಇಲ್ಲ ಸರ್. ಯಾವ ಗಾಡಿನಲ್ಲಿ ಕೆಲಸ ನಮ್ಮ ಹತ್ರ ಆಗುತ್ತೆ, ಏನು ಕೆಲಸನೂ ಇದ್ರೆ ನಮ್ಮ ಹತ್ರ ಆಗುತ್ತೆ. ಈ ಕ್ರೂಸ್ ಕಂಟ್ರೋಲ್ಗೆ ನಾವು ಎಷ್ಟು ರಿಸರ್ಚ್ ಮಾಡಿ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಅದೆಲ್ಲ ತಿಳ್ಕೊಂಡು ವಿಡಿಯೋನಲ್ಲಿ ಹಾಕ್ತಾ ಇರೋದು.